ಇದು ಮಹಾಲಕ್ಷ್ಮಿಯ ಸನ್ನಿಧಿ. ವಾಸ್ತವವಾಗಿ ಲಕ್ಷ್ಮಿ ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ ಲಕ್ಷ್ಯತಿ ಸರ್ವಂ ಸದಾ ಇತಿ ಲಕ್ಷ್ಮಿ ಅಂತ. ಸದಾಕಾಲ ಸರ್ವರನ್ನು ನೋಡ್ತಕ್ಕಂಥವಳು ಯಾರೋ ಆಕೆಯನ್ನು ಲಕ್ಷ್ಮಿ ಅಂತ ಕರೀತಾರೆ. ಇಲ್ಲಿ ಗ್ರಾಮ ದೇವತೆಯಾಗಿ ಸರ್ವರನ್ನು ಸದಾಕಾಲ ನೋಡ್ತಕ್ಕಂಥ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ. ಆಕೆಯ ದರ್ಶನಕ್ಕೆ ನಾವೀಗ ಹೋಗೋಣ. ಲಕ್ಷ್ಮಿಯನ್ನ ಪೂಜಿಸೋದ್ರಿಂದ ನಮ್ಮ ಮನಸ್ಸು ಪ್ರಶಾಂತವಾಗುತ್ತೆ ಅಂತ ಹೇಳ್ತಾರೆ. ವೇದದಲ್ಲಿ ಒಂದು ಮಾತಿದೆ, ಮನಸಃ ಕಾಮಮಾಕೂತಿಂ ವಾಚ ಸತ್ಯಮಶೀಮಹಿ ಪಶೂನಾಂ ರೂಪಮನ್ನಸ್ಯ ಮೈ ಶ್ರೀ ಶ್ರೇಯತಾಂ ಯಶಃ ಅಂತ. ನಮ್ಮ ಮನಸ್ಸು ಬಹಳ ಶಾಂತ ಸ್ಥಿತಿಯನ್ನು ಕಾಪಾಡಿಕೊಳ್ಬೇಕಿದ್ರೆ ಲಕ್ಷ್ಮಿಯನ್ನ ಆರಾಧಿಸಬೇಕಂತೆ. ಅಂತಹ ಮಹಾಲಕ್ಷ್ಮಿಯ ಸನ್ನಿಧಿಯಲ್ಲೇ ಇದ್ದೇವೆ. ಆ ಲಕ್ಷ್ಮಿಯ ದರ್ಶನ ಮಾಡಿ ಆಕೆಗೆ ನೆರವೇರುವಂತಹ ಪೂಜಾದಿಗಳನ್ನು ಗಮನಿಸೋಣ. हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो महावह तां महावह जातवेदो लक्ष्मीमनपगामिनीं यस्यां हिरण्यं विन्देयं गामश्वं पुरुषानहम् अश्वपूर्वां रथमध्यां हस्तिनादप्रबोधिनीं श्रियं देवीमुपह्वये श्रीर्मा देवीर्जुषताम् तां सोऽस्मितां हिरण्यप्राकारामार्द्रां ज्वलन्तीं तृप्तां तर्पयन्तीम् पद्मे स्थितां पद्मवर्णां तामिहो वह्वये श्रियम् चन्द्रां प्रभासां यशसा ज्वलन्ते श्रियं लोके देवजुष्टामुदाराम् तां पद्मिनीमीं शरणमहं प्रपद्ये अलक्ष्मीर्मे नश्यतां त्वां वृणे आदित्यवर्णे तपसोऽधिजातो वनस्पतिस्तव वृक्षोऽथ बिल्वः तस्य फलानि तपसानुदन्तु मायान्तरायाश्च बाह्या अलक्ष्मीः उपैतु मां देवसखः कीर्तिश्च मणिना सह प्रादुर्भूतोऽस्मि राष्ट्रेऽस्मिन् कीर्तिवृद्धिं ददातु मे सुत्पिपासामलां ज्येष्ठामलक्ष्मीर्नाशयाम्यहम्. ನಮ್ಮ ಊರಿಂದ ಏನು ಯಾವುದೋ ತಮ್ಮ ಮನೇಲಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮೊದಲು ದೇವಿಗೆ ಮಾಡಿ ಯಾವ ಜನ ಎಲ್ಲ ಧರ್ಮದ್ದು ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಜನ ಮೊದಲು ನಮ್ಮ ದೇವಿಗೆ ಒಂದು ಉಡಿ ತುಂಬಿ ಈ ಕಾರ್ಯಕ್ರಮ ಮಾಡೇ ತಮ್ಮ ಮನೆಯಲ್ಲಿ ಯಾವ ಮನೆ ಶಾಂತಿ ಇರಲಿ, ಒಂದು ಕುಬ್ಸು ಕಾರಣ ಇರಲಿ, ಯಾವುದಾರ ಒಂದು ಮದುವೆ ಕಾರಣ ಇರಲಿ, ಏನೋ ಒಂದು ಮನೆಯಾಗ ಅವರಲ್ಲಿ ಕಾರ್ಯ ಇದ್ರೆ ನಮ್ಮ ದೇವಸ್ಥಾನಕ್ಕೆ ಬಂದು ಅವ್ರು ಉಡಿ ತುಂಬ್ಕೊಂಡು ಹೋಗಿ ತಮ್ಮ ಸಂಕಲ್ಪ ಮಾಡ್ಕೊಂಡು ಏನು ಮಾಡ್ತಾರಲ್ಲ ಆ ಸಂಕಲ್ಪ ಪ್ರಕಾರ ಅವ್ರಿಗೆ ಕಾರ್ಯ ಸಿದ್ಧಿ ಹಾಕೋದು ಬಂದೈತೆ. श्रीपीठे सुरपूजिते शङ्खचक्र गदाहस्ते महालक्ष्मी नमोस्तुते महालक्ष्मी नमोस्तुते नमस्ते गरुडारूढे कोलासुरभयङ्करी सर्वपापहरे देवी महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते. ಇದು ಲಕ್ಷ್ಮಿ ಹಾಗೂ ವೆಂಕಟೇಶ್ವರರ ಸಾನ್ನಿಧ್ಯದ ಮಹಿಮೆ. ಉತ್ತರ ಕರ್ನಾಟಕದ ಭಾಗದವರ ಪಾಲಿನ ಈ ತಿರುಪತಿಯಲ್ಲಿ ಕಲ್ಲಿನ ಮನೆಯನ್ನ ಕಟ್ಟುವಂತಹ ಹರಕೆ ಹೊತ್ತುಕೊಳ್ಳೋದು ಬಹಳ ವಿಶೇಷ. ನೀವು ಈ ಸನ್ನಿಧಿಗೆ ಒಮ್ಮೆ ಹೋಗಬಹುದು. ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.